ಓಂ ನಮಃ ಶಿವಾಯ. ಪತಂಜಲಿ ಯೋಗ ಮಹರ್ಷಿಗಳ ಬಗ್ಗೆ ನಾವೆಲ್ಲ ಬಹಳಷ್ಟು ತಿಳಿದುಕೊಂಡಿದ್ದೇವೆ. ಯಾವುದೇ ಯೋಗ ಆಸನಗಳನ್ನು ಮಾಡುವ ಪೂರ್ವದಲ್ಲಿ ಪತಂಜಲಿ ಮಹರ್ಷಿಗಳನ್ನು ನಾವು ನೆನೆದುಕೊಳ್ಳಲೇಬೇಕು. ಯಾಕೆಂದರೆ ಈ ಯೋಗ ಸೂತ್ರಗಳನ್ನು ಈ ವಿಶ್ವಕ್ಕೆ ಪರಿಚಯಿಸಿದವರು ಪತಂಜಲಿ ಯೋಗ ಋಷಿಗಳು. ಒಮ್ಮೆ ಶಿವ ತಾಂಡವ ನೃತ್ಯವನ್ನ ಮಾಡ್ತಾ ಅದರಲ್ಲಿ ಮಗ್ನನಾಗಿ ಹೋಗಿದ್ದ. ಮಹಾವಿಷ್ಣುವು ಶಿವನ ತಾಂಡವ ನೃತ್ಯವನ್ನ ನೋಡ್ತಾ ನೋಡ್ತಾ ನೃತ್ಯವನ್ನ ಮನಸಾರೆ ಆನಂದಿಸುತ್ತಾ ಇದ್ದ. ಮಹಾವಿಷ್ಣುವಿನ ಸೇವೆಯಲ್ಲಿದ್ದ ಆದಿಶೇಷನು ಅವರಿಬ್ಬರ ಭಾವಪರವಶತೆಯನ್ನ ನೋಡಿ ತನಗೂ ಸಹ ಶಿವನ ತಾಂಡವ ನೃತ್ಯದ ಆನಂದವನ್ನ ಕರುಣಿಸಬೇಕು ಅಂತ ವಿಷ್ಣುದೇವನನ್ನ ಬೇಡ್ಕೊಳ್ತಾನೆ. ಆಗ ವಿಷ್ಣುದೇವನು ಶಿವನ ತಾಂಡವ ನೃತ್ಯವನ್ನ ಮನಸಾರೆ ಆನಂದಿಸಲು ನಟರಾಜನ ಮೂಲ ಸ್ಥಳವಾದ ಚಿದಂಬರಂಗೆ ಹೋಗಿ ಅಲ್ಲಿ ನಟರಾಜನ ಸೇವೆ ಮಾಡಲು ಆದಿಶೇಷನಿಗೆ ಆದೇಶವನ್ನು ನೀಡುತ್ತಾನೆ. ಅದೇ ಸಮಯದಲ್ಲಿ ಗೋಣಿಕಾ ಎಂಬ ಸ್ತ್ರೀ ಸೂರ್ಯದೇವನನ್ನು ಕುರಿತು ತನಗೆ ಮಕ್ಕಳಾಗುವಂತೆ ಅನುಗ್ರಹಿಸುವಂತ ತನ್ನ 2 ಕೈಗಳನ್ನ ಜೋಡಿಸಿ ಅಂಜಲಿ ಬದ್ಧಳಾಗಿ ಬೇಡಿಕೊಳ್ತಾ ಇದ್ಲು. ಹಾಗೆ ಅಂಜಲಿ ಬದ್ಧಳಾಗಿ ಬೇಡಿಕೊಳ್ಳುತ್ತಿದ್ದಂತಹ ಅವಳ ಕೈಗಳ ಮೇಲೆ ಆಕಾಶದಿಂದ ಒಂದು ಪುಟಾಣಿ ಹಾವು ಬಂದು ಬೀಳುತ್ತೆ. ಆ ಹಾವು ವಿಷ್ಣುದೇವನ ಆದೇಶದಂತೆ ನಟರಾಜನ ಸೇವೆಯನ್ನ ಮಾಡಲು ಬಂದ ಆದಿಶೇಷನಾಗಿದ್ದ. ಅಂಜಲಿ ಬದ್ಧಳಾಗಿದ್ದ ಗೋಣಿಕಾಳ ಕೈಗೆ ಮೇಲಿನಿಂದ ಕೆಳಕ್ಕೆ ಬಿದ್ದ, ಅಂದರೆ ಅಂಜಲಿಗಳಕ್ಕೆ ಪತನವಾದ ಆದಿಶೇಷ ಪತಂಜಲಿ ಅಂತ ನಾಮಾಂಕಿತನಾಗ್ತಾನೆ. ಸರ್ಪ ಮಾನವನ ರೂಪದಲ್ಲಿ ಆದಿಶೇಷನು ಚಿದಂಬರಂ ಕ್ಷೇತ್ರದಲ್ಲಿ ನಟರಾಜನ ಸೇವೆಗೆ ನಿಂತುಕೊಂಡು ಜೊತೆ ಜೊತೆಯಲ್ಲಿ ನಟರಾಜನ ತಾಂಡವರ ನೃತ್ಯವನ್ನ ಮನಸಾರೆ ಅನುಭವಿಸಿ ಆನಂದಿಸ್ತಾನೆ. ಇಂದಿಗೂ ಕೂಡ ಪತಂಜಲಿ ಮಹರ್ಷಿಯನ್ನು ಆದಿಶೇಷನೆಂದು ಗೌರವಿಸಿ ಪೂಜಿಸ್ತೇವೆ ಮತ್ತು ನಟರಾಜನ ಒಂದು ಪಕ್ಕದಲ್ಲಿ ನಟರಾಜನ ಸೇವೆಗೆ ನಿಂತುಕೊಂಡ ಪತಂಜಲಿ ಮಹರ್ಷಿಯನ್ನ ನಾವು ಕಾಣಬಹುದು. ನಟರಾಜನ ಸೇವೆಯನ್ನು ಮಾಡುತ್ತಾ ಪತಂಜಲಿ ಮಹರ್ಷಿಗಳು ಮಾನವ ಕಲ್ಯಾಣಕ್ಕಾಗಿ 3 ಮುಖ್ಯ ಗ್ರಂಥಗಳನ್ನ ಕೊಟ್ಟರು. ಅದರಲ್ಲಿ ಮೊದಲನೆಯದು ಪತಂಜಲಿ ತಂತ್ರ, ಎರಡನೆಯದು ಮಹಾಭಾಷ್ಯ ಮತ್ತು ಕೊನೆಯ ಮತ್ತು 3ನೆಯ ಗ್ರಂಥ ಪತಂಜಲಿ ಯೋಗ ಸೂತ್ರ. ತನ್ನ ಮೊದಲನೆಯ ಗ್ರಂಥ ಪತಂಜಲಿ ತಂತ್ರದಲ್ಲಿ ಆಯುರ್ವೇದದ ಬಗ್ಗೆ, ರೋಗ ರುಜಿನಗಳನ್ನು ಗುಣಪಡಿಸುವ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ತನ್ನ 2ನೇ ಗ್ರಂಥ ಮಹಾಭಾಷ್ಯದಲ್ಲಿ ಪಾಣಿನಿ ಅಷ್ಟಾಧ್ಯಾಯದಲ್ಲಿನ ಸಂಸ್ಕೃತದ ವ್ಯಾಕರಣದ ಮೇಲಿನ ವಿಸ್ತಾರವಾದ ವಿವರಣೆಯನ್ನ ಬರೆದಿದ್ದಾರೆ. ತನ್ನ 3ನೇ ಮತ್ತು ಬಹುಮುಖ್ಯವಾದ ಗ್ರಂಥ ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ವಿಜ್ಞಾನದ ಬಗ್ಗೆ, ಅವುಗಳ ಅಭ್ಯಾಸ ಮತ್ತು ಉಪಯುಕ್ತತೆಯ ಬಗ್ಗೆ ಬಹಳ 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 ವಿವರವಾಗಿ ಬರೆದಿದ್ದಾರೆ ಬಂಧುಗಳೇ. ಯೋಗ ಸೂತ್ರಗಳು ಮೊದಲು ಚರ್ಚೆಯಾಗಿದ್ದು ಆದಿಯೋಗಿ ಶಿವ ಮತ್ತು ವಿಷ್ಣುದೇವನ ಸಂಭಾಷಣೆಯಲ್ಲಿ. ಆ ಸಂಭಾಷಣೆಯನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡ ಆದಿಶೇಷ ತನ್ನ ಪತಂಜಲಿ ಮಹರ್ಷಿಯ ಅವತಾರದಲ್ಲಿ ಮನುಕುಲಕ್ಕೆ ಉಪಯೋಗವಾಗುವ ಮೇಲಿನ 3 ಗ್ರಂಥಗಳನ್ನು ರಚಿಸಿರುವರು. ಮಹಾವಿಷ್ಣುವು
ತನ್ನ 9ನೆಯ ಅವತಾರದಲ್ಲಿ ಶ್ರೀಕೃಷ್ಣಾವತಾರದಲ್ಲಿ ತನ್ನ ಶಿಷ್ಯನಾದ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಯೋಗದ ಬಹಳ ಸರಳವಾಗಿ ತಿಳಿಸಿ ಹೇಳಿದ್ದಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲು ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸುವುದಾಗಿದೆ. ಶ್ರೀಕೃಷ್ಣನು ಹೇಳಿರುವ ಈ ಸುಲಭವಾದ ಯೋಗದ ಸ್ಥಿತಿಯನ್ನ ತಲುಪಲು ಮನುಷ್ಯರಿಗೆ ಮಾತ್ರ ಸಾಧ್ಯವೇ? ಪತಂಜಲಿ ಮಹರ್ಷಿಗಳು ಸಹ ಯೋಗವೆಂದರೆ ಏನು ಅಂತ ಬಹಳ ಸರಳ ಮಾತುಗಳಲ್ಲಿ ಹೇಳಿರುವರು. ಯೋಗಸ್ಯ ಚಿತ್ತವೃತ್ತಿ ನಿರೋಧಃ ಅಂದ್ರೆ ಯೋಗವೆಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಅಂದರೆ ಸುಖ ದುಃಖಗಳನ್ನ ಸಮನಾಗಿ ಸ್ವೀಕರಿಸುವುದು. ಆ ಸ್ಥಿತಿಯಲ್ಲಿ ನೋವೂ ಇಲ್ಲ, ನಲಿವೂ ಇಲ್ಲ, ಸುಖವೂ ಇಲ್ಲ, ಕಷ್ಟವೂ ಇಲ್ಲ, ಎಲ್ಲವೂ ಸಮನಾಗಿದೆ. ಇಂತಹ ಸ್ಥಿತಿಯಲ್ಲಿ ಮನುಷ್ಯ ದೇವರಾಗಿ ಬಿಡ್ತಾನೆ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಕರೆಯೋದು. ಆ ಸ್ಥಿತಿಯನ್ನ ತಲುಪಲು ಮಾಡಬೇಕಾದ ವಿವಿಧ ಮತ್ತು ಹಂತ ಹಂತವಾದ ಆಚರಣೆಗಳನ್ನ ಅಭ್ಯಾಸಗಳನ್ನ ವಿವರವಾಗಿ ಪತಂಜಲಿ ಮಹರ್ಷಿಗಳು ತಮ್ಮ ಪತಂಜಲಿ ಯೋಗ ಸೂತ್ರ ಗ್ರಂಥದಲ್ಲಿ ಈ ಮನುಕುಲಕ್ಕೆ ಕೊಟ್ಟು ಹೋಗಿರೋರು ಬಂಧುಗಳೇ. ಅಂತಹ ಪತಂಜಲಿ ಮಹರ್ಷಿಗಳನ್ನ ನಾವು ನಿತ್ಯ ಸ್ಮರಣೆ ಮಾಡಬೇಕು. ಅವರ ಮಾರ್ಗದರ್ಶನದಲ್ಲಿ ಯೋಗ ಸಾಧನೆಗಳನ್ನ ಮಾಡಬೇಕು. ಇದು ಆರೋಗ್ಯಕ್ಕಾಗಿ ಅಷ್ಟೇ ಅಲ್ಲ, ಆನಂದಕ್ಕಾಗಿ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಪ್ರತಿನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೆ ಇತರರಿಗೂ ಶೇರ್ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.